ನಮಸ್ತೆ ಗೆಳೆಯರೆ. ಮತ್ತೆ ಗಾಯನ ಹಬ್ಬ, ಮಂಗಳ ಧ್ವನಿ ಜೊತೆಗೆ 2 ದಿವಸದ ಹಿಂದೆ ದೇಗುಲದಲ್ಲಿ ನಿಮಗೆ ಮಾತು ಕೊಟ್ಟಿದ್ದೆ. ಆ ಹಾಡನ್ನ ಇವತ್ತು ಮಂಗಳ ಧ್ವನಿ ಹಾಡ್ತಾರೆ. ಬನ್ನಿ ಮಾತಾಡೋಣ. ಆ ಹಾಡಿನ ಹುಟ್ಟು ಹೆಂಗಾಯ್ತು ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಅಹೋರಾತ್ರನ ಪುಣ್ಯ ಪಾವನ ಲೈವ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಜೀವನದಲ್ಲಿ ಬಹಳ ಪುಣ್ಯ ಮಾಡಿದ್ರೆ ಮಾತ್ರ ಸಜ್ಜನರ ಸಹವಾಸ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಬಹುಶಃ ಬಹಳಷ್ಟು ನೊಂದು ಬೆಂದಂತಹ ಸಮಯ ಅದು. 2019ರಲ್ಲಿ ನನಗೆ ಅಹೋರಾತ್ರರ ಪರಿಚಯ ಆಗುತ್ತೆ. ಆ ಪರಿಚಯ ಹಾಗೆ ನನಗೆ ಭಕ್ತಿಯಾಗಿ ಮಾರ್ಪಾಡಾಗುತ್ತೆ. ಅವರಿಗೂ ಎಲ್ಲೋ ಒಂದು ರೀತಿಯಲ್ಲಿ ನನ್ನ ಮೇಲೆ ಕರುಣೆ. ಹಾಗಾಗಿ ಈ ಸಂಬಂಧ ಇವತ್ತು ಇಂದಿನ ದಿನದವರೆಗೆ ಬಂದಿದೆ. ನನಗೆ ಅವ್ರನ್ನ ಪ್ರತಿ ಬಾರಿ ಭೇಟಿಯಾದಾಗಲೂ ಕೂಡ ಒಂದು ರೀತಿಯ ಸಡಗರ, ಸಂಭ್ರಮ, ಹಬ್ಬ ಅನ್ನುವಂತಹ ಭಾವನೆ ಉಂಟಾಗುತ್ತೆ. ಅಹೋರಾತ್ರರ ವಿಶೇಷ ಏನು ಅಂತಂದ್ರೆ ಅವ್ರನ್ನ ಯಾರೂ ಕಟ್ಟಿ ಹಾಕಕ್ಕಾಗಲ್ಲ, ಯಾರೂ ಬಂಧಿಸಕ್ಕಾಗಲ್ಲ, ಯಾರು ಕೂಡ ಇಂತಹ ದಿವಸ ನೀವು ನಮಗೆ ಭೇಟಿಯಾಗಿ ಅಂತ ಹೇಳಕ್ಕೂ ಆಗಲ್ಲ, ಇಂತಹ ದಿವಸ ಬರಬೇಡಿ ಅಂತಾನು ಹೇಳಕ್ಕಾಗೋದಿಲ್ಲ. ಆ ಪಯಣ ಅದು ಹಾಗೇ ಸಾಗ್ತಾ ಇರುತ್ತೆ. ಅಂದ್ರೆ ದೇವರು ಅವತ್ತಿನ ದಿನ ಆಯಾ ಕ್ಷಣದಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನಲ್ಲ, ಅಲ್ಲಲ್ಲಿಗೆ ಹೋಗ್ಬೇಕು, ನಾನು ಅಲ್ಲಲ್ಲಿ ಇರಬೇಕು ಅನ್ನೋದೇ ಅಹೋರಾತ್ರನ ವಿಶೇಷವಾದಂತ ಒಂದು ಗುಣಲಕ್ಷಣ. ಅವರು ನಮಗೆ ಸಿಕ್ಕಿರೋದು ಭಾಗ್ಯ ಅಂತ ನಿಮ್ಗೆ ಹೇಳಿದೆ. ಆ ಭಾಗ್ಯ ಒಂದೊಂದ್ಸಲ ಸಲಿಗೆಯಾಗಿ ಮಾರ್ಪಾಡಾಗತ್ತೆ. ಆ ಸಲಿಗೆ ಆದಾಗ ಆ ಸಜ್ಜನರನ್ನ ನಾವು ಒಂದು ರೀತಿ ಮಾತಾಡೋಕೆ ಕೂಡ ಒಂದೊಂದ್ಸಲ ಭಯ ಪಡ್ತಾ ಇರ್ತೀವಿ. ಅವ್ರು ಕೇಳೋ ಪ್ರಶ್ನೆಗೆ ಒಂದೊಂದ್ಸಲ ಉತ್ತರ ಕೊಡೋಕ್ಕೂ ಕೂಡ ಭಯ ಆಗ್ತಿರುತ್ತೆ. ಯಾಕಂದ್ರೆ ಅದಿನ್ನೇನೂ ಅಲ್ಲ, ಬಹಳಷ್ಟು ಪವಿತ್ರವಾದಂತಹ ಭಕ್ತಿ ಭಾವ ಅವ್ರ ಬಗ್ಗೆ ನಮ್ಗೆ ಒಡಮೂಡಿರುತ್ತೆ. ಆದ್ರೆ ಅವ್ರು ಆಗಾಗ ನಾ ಏನಾದ್ರೂ ಒಂದು ಸಣ್ಣ ಪುಟ್ಟ ಒಂದು ಹಾಡು ಹೇಳಿದ್ರೆ ಅದನ್ನೆಲ್ಲ ಅವ್ರು ಬಹಳ ಇಷ್ಟಪಟ್ಟು ನನಗೆ ಎಷ್ಟು ಚೆನ್ನಾಗಿ ಹಾಡಿದೀಯಮ್ಮ ಅಂತ ಹೇಳೋರು. ಅದೇ ರೀತಿ ನಾನು ಮೊನ್ನೆ ಒಂದು ಹಾಡು ಹಾಡಿ ನನ್ನ 2 ವರ್ಷದಿಂದ ಒಂದು ರೀತಿಯಲ್ಲಿ ಮಲ್ಕೊಂಡಂತಹ ಯೂಟ್ಯೂಬ್ ಚಾನೆಲ್ಗೆ ನಾನು ಒಂದು ಜೀವವನ್ನು ಕೊಟ್ಟಾಗ ಕೃಷ್ಣನ ಹಾಡನ್ನು ನಾನು ಹಾಡಿದೆ. ಅದನ್ನ ಕೇಳ್ಬಿಟ್ಟು ಅವರು ಎಷ್ಟು ಸುಂದರವಾಗಿ ಹಾಡಿದೆಯಮ್ಮ ಅಂತ ಹೇಳಿ ಮಾತಾಡ್ತಾ ನಿಂಗೆ ಗೊತ್ತೇ ನಮ್ಮಿ, ಕೃಷ್ಣನೇ ರಾಧೆ ನನಗಿಂತ ಶ್ರೇಷ್ಠಳು ಅಂತ ಹೇಳಿ ಒಪ್ಕೊಳ್ತಾನೆ. ಯಾಕಂದ್ರೆ ಎಷ್ಟೊಂದು ನಾನು ರಾಧೆಯಿಂದ ಕಲ್ತಿದ್ದೀನಿ ಅಂತ ಹೇಳ್ತಾನಂತೆ ಕೃಷ್ಣ. ಅಂತ ಕೃಷ್ಣ ಮಾರ್ಬೋದಂತಹ ರಾಧೆ ಇನ್ನೆಷ್ಟು ಅದ್ಭುತವಾದಂತಹ ಒಂದು ಏನು ವ್ಯಕ್ತಿತ್ವ ಅಂತ ಹೇಳ್ಬಹುದು. ಅದೆಂಥ ಪಾವನವಾದಂತಹ ಒಂದು ವ್ಯಕ್ತಿತ್ವ ಇರಬಹುದು. ಹಾಗಾಗಿ ನಾನೇನಂದೆ, ಬಹಳ ಸ್ವಲ್ಪ ಒಂದೊಂದ್ಸಲ ಸಲಿಗೆ ತಗೊಳ್ತೀನಿ ಅನ್ನಲ್ಲ, ಅದೇ ಸಲಿಗೆಲಿ ಅವರಿಗೆ ಹಾಗಿದ್ರೆ ನೀವು ರಾಧೆ ಬಗ್ಗೆ ಬರಿಬೇಕು, ನಾನು ಅದನ್ನ ಹಾಡಬೇಕು ಅಂತ ಹೇಳಿ ಅವ್ರ ಹತ್ರ ನಾನು ಕೋರಿಕೆಯನ್ನಿಟ್ಟೆ. ಆಗ ಹುಟ್ಟಿದಂತಹ ಗೀತೆನೆ ಕೃಷ್ಣ ಕಥೆಯಲ್ಲಿ ಮಿಂದು ನೀರಾದೆ ನಾನು ಅಂತಹ ಅದ್ಭುತವಾದಂತಹ ಒಂದು ಏನಂತಾರೆ, ಒಂದು ಕವಿತಾ ರಚನೆ. ಅದನ್ನು ಕೇಳಿದ್ರೆ ಬಹುಶಃ ನಿಮಗೆಲ್ಲರಿಗೂ ರೋಮಾಂಚನ ಆಗುತ್ತೆ. ಪ್ರತಿಯೊಂದು ಸ್ಟ್ಯಾಂಡಾದಲ್ಲೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ ರಾಧೆ ಎಷ್ಟು ಶ್ರೇಷ್ಠಳು ಅಂತ. ನಾನೇನೋ ಕೇಳ್ಬಿಟ್ಟೆ ಹುಡುಗಾಟದಲ್ಲಿ, ಆದ್ರೆ ಅವ್ರು ಅದನ್ನ ಬರೀಬೇಕಾಯ್ತು. ಅವ್ರಿಗೆ ಅದು ಹೇಗೆ ಸಾಧ್ಯ ಆಯ್ತು ಅಂತ ಕೇಳ್ಬೇಕಂತ ನನಗೆ ಇನ್ನೂ ಕುತೂಹಲ ಇದೆ. ಯಾಕಂದ್ರೆ ಬರೀ ನಾನು ಏನೋ ನನಗೆ ತಿಳಿದಷ್ಟು ರಾಗ ಸಂಯೋಜನೆ ಮಾಡಿದೆ, ಹಾಡ್ತಾ ಇದ್ದೀನಿ ಅಷ್ಟೇ, ಖುಷಿ ಪಡ್ತಾ ಇದ್ದೀನಿ. ಅದು ಹೇಗೆ ನಿಮಗೆ ಸಾಧ್ಯ ಆಯ್ತು ಅಂತ ನಾನೇನೋ ಕೇಳ್ಬಿಡ್ತೀನಿ ನಿಮ್ಮನ್ನ. ರಾಧೆಯ ಅಭ್ಯಾಸ ಸತತವಾಗಿ ನಡೀತಾ ಇತ್ತು. ಏನು ಆ ಕ್ಯಾರೆಕ್ಟರು, ಎಂಥ ಕ್ಯಾರೆಕ್ಟರು, ಭಾಗವತಕ್ಕೆ ತಳಪಾಯ ಆಗುತ್ತೆ ಆ ಕ್ಯಾರೆಕ್ಟರ್. ಈ ಕವನದಲ್ಲಿ ಆ ಸಾಲು ಬರುತ್ತೆ, ಕೃಷ್ಣಾವತಾರಕ್ಕೆ ಬೇರಾದೆ ಅಂತ. ಬೇರಾಗ್ಬಿಟ್ಟಿದ್ದಾರೆ ಆ ಕೃಷ್ಣಾವತಾರಕ್ಕೆ. ಎವ್ರಿವೇರ್ ಆಮ್ನಿ ಪ್ರೆಸೆಂಟ್ ಆಗಿ ಕೃಷ್ಣನಿಗೆ ದೇವರಾಗಿ ಇರೋ ಹಾಗೆ ಆಗುತ್ತೆ. ಅವ್ರು ಹೇಳಿದ ತಕ್ಷಣ ಮೊದಲ ಸಾಲು ಬಂದಿತ್ತು, ಕಣ್ಣಿಗೆ ಕಾಣಿಸಿದ್ದು ನೀರು ನನಗೆ. ಯಾಕಂದರೆ ಇಂಗ್ಲೀಷಲ್ಲಿ ಕೆಲವರು ಐ ಮೆಲ್ಟ್ ಡೌನ್ ಅಂತ ಹೇಳ್ತಾರೆ. ನಾನು ಮೆಲ್ಟ್ ಆಗಿಬಿಟ್ಟೆ ಆ ಮನುಷ್ಯನ ಮುಂದೆ ಅಂತ. ಹಾಗೆ ಕೃಷ್ಣನೇ ಮೆಲ್ಟ್ ಆಗಿಬಿಟ್ಟಂತೆ ರಾಧೆ ಮುಂದೆ, ನೀರಾಗ್ಬಿಟ್ಟಂತೆ. ಆದರೆ ನಾನು ಕೃಷ್ಣ ಕಥೆಯನ್ನು ಭಾಗವತದಲ್ಲಿ ಓದ್ತಾ ನೀರಾಗಿದ್ದು ಯಾರಿಂದ ಅನ್ನೋದು ಈ ಕಥೆಯ ಭಾವ, ಈ ಹಾಡಿನ ಭಾವ. ಯಾಕೆ ರಾಧೆಯ ಗುಣ ನನ್ನನ್ನು ಮೆಲ್ಟ್ ಮಾಡ್ತು, ನೀರು ಮಾಡ್ತು, ಅದನ್ನು ಒಂದ್ಸಲ ಹಾಡ್ಬಿಡ್ಲಿ ಅವರು. ಅದಾದ ನಂತರ ಸಾಲು ಸಾಲಿಗೂ ಅರ್ಥ ಹೇಳ್ತಾ ಹೋಗ್ತೀನಿ. ಯಾಕೆ ನೀರಾದ ಅಹೋರಾತ್ರ ಅಂತ ಹಾಡಲ್ಲೇ ನೀವು ಆ್ಯಕ್ಚುಲಿ ಹಾಡಿಗೆ ಅರ್ಥ ಹೇಳಬಾರ್ದು. ಆ ಅರ್ಥ ಕವಿಗಿಂತ ಹೆಚ್ಚಾಗಿ ಜನ ಅರ್ಥ ಮಾಡ್ಕೊಂಡಿರುತ್ತದೆ ಕಾವ್ಯವನ್ನು.
ಅದರಿಂದ ಅರ್ಥ ಹೇಳಬಾರ್ದು. ಆದರೂ ನಾನು ಕೆಲವಾರು ಸಾಲುಗಳಿಗೆ ಅರ್ಥ ಹೇಳಲು ಪ್ರಯತ್ನಿಸುತ್ತೇನೆ. ಹಾಡು ಶುರು ಮಾಡೋಣ. ಅವರು ರಚನೆ ಮಾಡಿದಂಥ ಹಾಡಿಗೆ ಸಂಗೀತವೇನೂ ಅಷ್ಟೊಂದು ಗೊತ್ತಿಲ್ಲದೆ ಇರೋಂಥ ವ್ಯಕ್ತಿ ನಾನು. ಹಾಡ್ತಾ ಇದ್ದೀನಿ ಚಿಕ್ಕವಳಿಂದ, ಹಾಗಾಗಿ ಹಾಡ್ತೀನಿ ಅಷ್ಟೇ. ಸಂಗೀತ ಜ್ಞಾನ ಕಡಿಮೆ. ಹಾಗೆ ಹೇಳಿದ್ರೆ ಅವ್ರ ಕೋಪ ಬರುತ್ತೆ. ಅವರ ಆಶೀರ್ವಾದ. ಹುಟ್ಟು ಕಲಾವಿದೆ ಮಂಗಳಮ್ಮ, ಮಂಗಳ ಧ್ವನಿ ಹುಟ್ಟು ಕಲಾವಿದೆ. ಅನೇಕ ಜನ್ಮಗಳಲ್ಲಿ ಧರಾ ಬೇಂದ್ರೆ ಅವರು ಕೊನೆಗಾಲದಲ್ಲಿ ನ್ಯೂಮರಾಲಜಿ ಓದ್ತಾ ಇರ್ತಾರೆ ಹಾಸ್ಪಿಟಲಲ್ಲಿ. ಇನ್ನೇನು 4 ದಿವಸಕ್ಕೆ ದೈವಾಧೀನರಾಗ್ತಾರೆ ಅನ್ನೋವಾಗ ನ್ಯೂಮರಾಲಜಿ ಓದ್ತಾ ಇರ್ತಾರೆ. ಇನ್ನೇನಕ್ಕೆ ಪ್ರಯೋಜನ, ಯಾರನ್ನು ನೀವು ನೋಡಬೇಕು ಅಂತ ಡಾಕ್ಟರ್ ಕೇಳಿದಾಗ ಅವ್ರು ಮುಂದಿನ ಜನ್ಮಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರಂತೆ. ಹಾಗೆ ಈ ಅಮ್ಮ ಹಿಂದಿನ ಜನ್ಮದಲ್ಲೇ ಸಂಗೀತ ಕಲಿತು ಬಂದಿದ್ದಾರೆ. ಆದರೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಬಂದಿದ್ದಾರೆ. ಹದ ಆಗ್ಬಿಟ್ಟಿದೆ ಅವರ ವಾಯ್ಸು, ಅವರ ಟೋನು. ಅಷ್ಟೇ ಅಲ್ಲ, ಮ್ಯೂಸಿಕ್ ಡೈರೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಸಂಗೀತ ಸಂಯೋಜನೆ ನೋಡಿ ಈ ಹಾಡಿಗೆ. ಇಲ್ಲಾಂದ್ರೆ ಇದು ಹಾಡೇ ಅಲ್ಲ. ಆ ಕೆಲವು ಸಾಲುಗಳು ಹಾಡ್ತಾರೆ, ಹೃದಯದೊಳಗಡೆ ಹಂಗೆ ನುಗ್ಗಿ ಹೋಗ್ಬಿಡುತ್ತೆ. ಯಮುನೆ, ನೀವು ಗೂಗಲ್ ಅರ್ಥಲ್ಲಿ ಯಮುನೆಯನ್ನ ಗೂಗಲ್ ಅರ್ಥಲ್ಲಿ ನೋಡಿ, ಯಮುನಾ ನದಿ ಮಥುರಾ ಹತ್ರ ಹಿಂಗೆ ತಿರುಗಿ ತಿರುಗಿ ಸುತ್ತಿ ಬಳಸಿ ಮ್ಯೂಸಿಕಲ್ ಲೈನ್ಸ್ ಅಲ್ಲಿ ಹರಿದಿದೆ. ಅದು ಕೃಷ್ಣನ ದೆಸೆಯಿಂದ. ಆ ಯಮುನೆಯನ್ನ ಯಮಿ ಅಂತ ಕರೀತಾ ಇದ್ದ ಕೃಷ್ಣ. ಅತ್ಯಂತ ಹೆಚ್ಚು ಪ್ರೀತಿಸ್ತಿದ್ದ. ರಾಧೆನ ವಾಮಿ ಅಂತ ಕರೀತಿದ್ದ. ಎಡಗಡೆ ಯಾವಾಗಲೂ ಎಡಗಡೆ ಹೋಗಿ ನಿಂತ್ಕೊಳ್ಳೋಳು. ಹಾಗಾಗಿ ಅವಾಗ ಹೇಳ್ತಿದ್ದ, ಎಮ್ಮೆಗಿಂತ ವಾಮಿ ಇಷ್ಟ ನನಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಹಾಡು ಹೇಳ್ತಾರೆ. ಕೃಷ್ಣ ಕಥೆಯಲ್ಲಿ ಮಿಂದು ನೀರಾದೆ ನಾನು, ಕೃಷ್ಣ ಕಥೆಯಲ್ಲಿ ಮಿಂದು ನೀರಾದೆ ನಾನು, ಮಾಧವನ ಕಂಡಲ್ಲ ಮುರಳಿಗಾನದಿಂದಲ್ಲ, ಮಾಧವನ ಕಂಡಲ್ಲ ಮುರಳಿಗಾನದಿಂದಲ್ಲ, ಯಮುನಾ ಲಹರಿಯಿಂದಲ್ಲ, ಯಮುನಾ ಲಹರಿಯಿಂದಲ್ಲ, ನಾನಾದೆ ನೀರಾದೆ ಆರಾಧೆಯಿಂದ, ಮುರಾರಿ ತೋರಿದ ಆರಾಧೆಯಿಂದ, ಮುರಾರಿ ತೋರಿದ ಆರಾಧೆಯಿಂದ, ಕೃಷ್ಣ ಕಥೆಯಲ್ಲಿ ಮಿಂದು ನೀರಾದೆ ನಾನು, ತ್ಯಾಗವೇ ಸುಖವೆಂದು ತೋರಿದ ರಾಧೆ, ಪ್ರೇಮದ ಶಿಖರಾಗ್ರ ತಲುಪಿಸುರಾಧೆ, ತ್ಯಾಗವೇ ಸುಖವೆಂದು ತೋರಿದ ರಾಧೆ, ಪ್ರೇಮದ ಶಿಖರಾಗ್ರ ತಲುಪಿಸುರಾಧೆ, ಒಲವಿನ ಗೆಲುವನ್ನು ಕಲಿಸುವಳಾದೆ, ಒಲವಿನ ಗೆಲುವನ್ನು ಕಲಿಸುವಳಾದೆ, ರಾಮಿನಿ ನಾದೆ ಕಿಟ್ಟನ ರಾಧೆ, ರಾಮಿನಿ ನಾದೆ ಕಿಟ್ಟನ ರಾಧೆ, ಕೃಷ್ಣ ಕಥೆಯಲ್ಲಿ ಮಿಂದು ನೀರಾದೆ ನಾನು, ಓ ರಾಧೆ ನಿನ್ನಿಂದ ನೀರಾದೆ ನಾನು, ಬಾಳಾದೆ ಬೆಳಕಾದೆ ಪರಿಪೂರ್ಣಳಾದೆ, ಓ ರಾಧೆ ನಿನ್ನಿಂದ ನೀರಾದೆ ನಾನು, ಬಾಳಾದೆ ಬೆಳಕಾದೆ ಪರಿಪೂರ್ಣಳಾದೆ, ಗೀತೇಶ ಧರಿಸಿದ ಜ್ಞಾನಮಣಿಯಾದೆ, ಗೀತೇಶ ಧರಿಸಿದ ಜ್ಞಾನಮಣಿಯಾದೆ, ಜ್ಞಾನವ ಮಣಿಸಿದ ಧ್ಯಾನಿನಿ ನಾದೆ, ಜ್ಞಾನವ ಮಣಿಸಿದ ಧ್ಯಾನಿನಿ ನಾದೆ, ಕೃಷ್ಣ
ಶ್ರೀರಾಧಿನಿ ಬೆಂದ ಶ್ರೀರಾಧೆ ಬೆಂದ ಶ್ರೀರಾಧೆ ಬೆಂದ ಶ್ರೀರಾಧೆ ನಿನ್ನಿಂದ ರಾಧೆ ಕೀರಾದೆ ನಾನು ನಿನ್ನಿಂದ ನಾನು ಕೀರಾದೆ ರಾಧೆ ಕೃಷ್ಣ ಕಥೆಯಲ್ಲಿ ಮಿಂದು ನೀರಾದೆ ನಾನು ಅವನ ಕೈಕೊಳಲಾದೆ ಕಾಲ್ರವಳಿ ನೀನಾದೆ ಭಕ್ತಿ ಕಲಿಸಿದ ರಾಧೆ ಭಾವ ಭರಿಸಿದ ರಾಧೆ ಅವನ ಕೈಕೊಳಲಾದೆ ಕಾಲ್ರವಳಿ ನೀನಾದೆ ಭಕ್ತಿ ಕಲಿಸಿದ ರಾಧೆ ಭಾವ ಭರಿಸಿದ ರಾಧೆ ಅನುರಕ್ತಿ ಅನುಭೂತಿ ಅವನ ತಿಳಿದವಳಾದೆ ಅನುರಕ್ತಿ ಅನುಭೂತಿ ಅವನ ತಿಳಿದವಳಾದೆ ಕೃಷ್ಣ ಅವತಾರಕ್ಕೆ ಬೇರಾದೆ ಕೃಷ್ಣ ಅವತಾರಕ್ಕೆ ಬೇರಾದೆ ಚೂರಾದೆ ನೂರಾದೆ ಬೆಂದು ನೀರಾದೆ ಚೂರಾದೆ ನೂರಾದೆ ಬೆಂದು ನೀರಾದೆ ನಿನ್ನಿಂದ ಭವದಿಂದ ಪಾರಾದೆ ರಾಧೆ ನಿನ್ನಿಂದೆ ಅವನಲ್ಲಿ ಒಂದಾದೆ ರಾಧೆ ನಿನ್ನಿಂದೆ ಅವನಲ್ಲಿ ಒಂದಾದೆ ರಾಧೆ ಕೃಷ್ಣ ಕಥೆಯಲ್ಲಿ ಮಿಂದು ನೀರಾದೆ ನಾನು ಮಾಧವನ ಕಂಡಲ್ಲ ಮುರಳಿಗಾನದಿಂದಲ್ಲ ಮಾಧವನ ಕಂಡಲ್ಲ ಮುರಳಿಗಾನದಿಂದಲ್ಲ ಯಮುನಾ ಲಹರಿಯಿಂದಲ್ಲ ಯಮುನಾ ಲಹರಿಯಿಂದಲ್ಲ ನಾರಾದೆ ನೀರಾದೆ ಆರಾಧೆಯಿಂದ ಮುರಾರಿ ತೋರಿದ ಆರಾಧೆಯಿಂದ ಮುರಾರಿ ತೋರಿದ ಆರಾಧೆಯಿಂದ ನೀರಾದೆ ರಾಧೆ ಖೀರಾದೆ ರಾಧೆ ಬೇರಾದೆ ರಾಧೆ ತೇರಾದೆ ರಾಧೆ ಬೇರಾದೆ ರಾಧೆ ಪಾರಾದೆ ರಾಧೆ ಪಾರಾದೆ ರಾಧೆ ಒಂದಾದೆ ರಾಧೆ ನಶಿಕಾಂತ ರೋಮಾಂಚನ ಹೂವ ಅಂತ ಹಿಂದಿ, ನಖಶಿಕಾಂತ ರೋಮಾಂಚನವಾಯಿತು ಅಂತಾರೆ ಕನ್ನಡದಲ್ಲಿ. ಆ ಭಾವನೆ ಆಯಿತು ನೋಡಿ, ರೋಮಾಂಚನವಾಯಿತು. ಅಮ್ಮನ ಧ್ವನಿ, ಮಂಗಳ ಧ್ವನಿ, ಹೆಸರು ಎಷ್ಟು ಚೆನ್ನಾಗಿರುತ್ತೆ. ನೀವು ರಾಮನ ರಾಗ, ರಾ ಅಂದ್ರೆ ಆಕ್ಸಿಜನ್ ಒಳಗೆ ಬರುತ್ತೆ, ಉಸಿರು ದೇಹದೊಳಗೆ ನಮಗೆ ಆಹ್ಲಾದ ಆಗುತ್ತೆ, ಉಸಿರು ಕಟ್ಟುವ ಸ್ಥಿತಿ ಕಳೆದು ಹೋಗುತ್ತೆ. ಅದು ರಾ. ರಾ ಎನ್ನುವ ಅಕ್ಷರದಿಂದ ಉಸಿರು ಸಿಗುತ್ತೆ, ಪ್ರಾಣ ಸಿಗುತ್ತೆ, ಜೀವ ಸಿಗುತ್ತೆ. ಅದಕ್ಕೆ ಈ ಪೂರ್ಣ ಕವನ ರಾಧೆಯ ರಕಾರದ ಮೇಲೆ ನಿಂತಿದೆ. ಅಲ್ಲಿ ಮುರಾರಿ, ರಾಧೆ ರಾಧೆ 51 ಕಡೆ ರಾಧೆ ಬರುತ್ತಿಲ್ಲಿ. ಇದು ಅಹೋರಾತ್ರ ಹೇಳಿದ್ದಲ್ಲ. ಮೈಸೂರಲ್ಲಿ ಒಬ್ಬರಿದ್ದಾರೆ ಗಾಯತ್ರಮ್ಮ ಅಂತ, ಅವರು ಎಣಿಸಿ ಹೇಳಿದ್ದಾರೆ 51 ಶಕ್ತಿಪೀಠಗಳ ಸಂಕೇತ. ಅವ್ರು ಮೊದಲು 50 ಅಂದ್ರೆ ಅರ್ಧ ಕೃಷ್ಣ ಆಗ್ಬಿಡ್ತಾನೆ, ಕೃಷ್ಣ ರಾಧೆ ಇಬ್ರು ಈಕ್ವಲ್ ಆಗ್ಬಿಡ್ತಾರೆ. ಇನ್ನೊಂದು ಇರ್ಬೇಕು ನೋಡಮ್ಮ ಅಂತ ಹೇಳಿದೆ. ನೋಡಿದ್ರೆ ಇನ್ನೊಂದಿತ್ತು. 51 ಬಾರಿ ರಾಧೆ ಬರುತ್ತೆ ಈ ಹಾಡಲ್ಲಿ. ಅಂದ್ರೆ 51 ಶಕ್ತಿಪೀಠಗಳ ಸಂಕೇತ. ಅಂದ್ರೆ ಶಕ್ತಿಯ ಎಮ್ಮ. ಕೃಷ್ಣ ಕಾಳಿ ಆದ್ರೆ ಆ ಎಮ್ಮ ಮೋಹಿನಿ ಅಂದ್ರೆ ವಿಷ್ಣುನೇ ಮದುವೆ ಆಗೋಕ್ಕಾಗಲ್ವಲ್ಲ. ಅದಕ್ಕೆ ವಿಷ್ಣುವಿನ ಮೋಹಿನಿ ಅವತಾರ ರಾಧೆ ಆಗಿದ್ದಕ್ಕೆ ಕೃಷ್ಣ ರಾಧೆಯರ ಮದುವೆ ಆಗಲೇ ಇಲ್ಲ. ಒಂದು ಜೋಕಿಂದ ಪ್ರಾರಂಭ ಮಾಡೋಣ.
ಇಂದಿರಾ ಗಾಂಧಿಯವರು ಉಳುವವನದೇ ಭೂಮಿ ಅಂತ ಒಂದು ಕಾಯ್ದೆ ತಂದರು. ಒರಿಸ್ಸಾದಲ್ಲಿ ಒಂದು ರಾಧಾಕೃಷ್ಣ ದೇವಸ್ಥಾನ. ಆ ರಾಧಾಕೃಷ್ಣ ದೇವಸ್ಥಾನಕ್ಕೆ 120 ಎಕರೆ ಜಮೀನಿತ್ತು. ದೇವಸ್ಥಾನಕ್ಕೆ 60 ಎಕರೆಗಿಂತ ಜಾಸ್ತಿ ಇರಬಾರ್ದು, ಎಲ್ಲ ಉಳುವವರು ಕೊಟ್ಬಿಡ್ಬೇಕು ಅಂತ ಬಂತು. ಅವಾಗ ಲಾಯರು ಕೋರ್ಟಲ್ಲಿ ತೀರ್ಮಾನ ಆಗೋಗಿತ್ತು, 60 ಎಕರೆ ಕೊಟ್ಬಿಡ್ಬೇಕು, 60 ಎಕರೆ ಮಾತ್ರ ದೇವಸ್ಥಾನಕ್ಕೆ ಉಳಿಸ್ಕೋಬೇಕು ಅಂತ. ಅವಾಗ ಲಾಯರ್ ಹೇಳ್ತಾರೆ, ರಾಧಾಕೃಷ್ಣೆಯರು ಮದುವೆನೇ ಆಗಲಿಲ್ಲ, ರಾಧೆಗೆ 60 ಎಕರೆ ಇರಲಿ, ಕೃಷ್ಣನಿಗೆ 60 ಎಕರೆ ಇರಲಿ ಅಂತ ಚೆನ್ನಾಗಿರಲಿ. ಎಂಥ ಟ್ಯಾಲೆಂಟ್! ರಾಧಾಕೃಷ್ಣರು ಎಲ್ಲೂ ಸೋಲ್ಲೇ ಇಲ್ಲ ಜೀವನದಲ್ಲಿ. ಈ ಹಾಡು ಬರೆದಾಗ್ಲೂ ಬೆಂಗಳೂರಲ್ಲಿ ಒಂದು ರಾಧಾಕೃಷ್ಣ ಟೆಂಪಲ್ ಇದೆ, ಅಲ್ಲಿ ರಾಧಾ ರುಕ್ಮಿಣಿ ಕೃಷ್ಣ ಇದೆ, ಅಲ್ಲಿಗೆ ಕರೆಸ್ಕೊಳ್ತು ದೇವರು, ಅವ್ರ ಮುಂದೆ ಅರ್ಪಣೆ ಮಾಡಿ ಇವತ್ತು ಲೈವ್ ಮಾಡ್ತಾರೆ. ಇದರಲ್ಲಿ ಇವರ ಪ್ರಶ್ನೆಗೆ ಉತ್ತರಕ್ಕೆ ಕೃಷ್ಣ ಕಥೆ ಪೂರ ಗ್ಲಾನ್ಸ್ ಮಾಡಬೇಕಾಗುವಂತು, ಭಾಗವತ ಪೂರ ಗ್ಲಾನ್ಸ್ ಮಾಡಬೇಕಾಗುವಂತು. ಅತ್ಯಂತ ಕಡಿಮೆ ಸಾಲಿನಲ್ಲಿ ಸಾವಿರಾರು ಶ್ಲೋಕಗಳ ಸಾರ ಎನಿಸಬೇಕಾಗಿತ್ತು. ಹಾಗಾಗಿ ಕೃಷ್ಣ ಕಥೆಯಲ್ಲಿ ಏನಾಯ್ತು, ನೀರಾದೆ ನಾನು. ಕೃಷ್ಣ ಕಥೆ ಇಸ್ ಬೇಸ್ಡ್ ಆನ್ ಮಾಧವ, ಮುರಳಿ ಮತ್ತೆ ಯಮುನೆ. ಈ ಮೂರರಿಂದಾನು ನಾನು ನೀರಾಗಲಿಲ್ಲ, ಅವರ ಹತ್ರ ನೀರಾಗಿದ್ದು ನಿಮ್ಮನ್ನೆಲ್ಲ ನೀರು ಮಾಡೋದು. ಕ್ಯಾರೆಕ್ಟರ್ ಗ್ರೇಟ್ ರಾಧಾ. ಆರಾದೆ, ನೀನಾದೆ, ಓರಾದೆ, ನೀರಾದೆ, ಓರಾದೆ ನೀರಾದೆ ನಿನ್ನಿಂದ ನಾನು, ನಾನಾದೆ ನೀರಾದೆ ಆರಾಧೆಯಿಂದ, ಮುರಾರಿ ತೋರಿದ ಆರಾಧೆಯಿಂದ. ನೋಡಿ, ನಾನಾದೆ ನೀರಾದೆ ಆರಾಧೆಯಿಂದ, ಮುರಾರಿ ತೋರಿಸ್ತಾನೆ. ಕೃಷ್ಣ ಕಥೆಯಲ್ಲಿ ಒಬ್ಬ ರಾಧೆ ಅನ್ನೋ ಕ್ಯಾರೆಕ್ಟರ್ ಇದೆ. ಅವರಿಬ್ರು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಬೇಕಾದ್ರೆ, ಕೃಷ್ಣನ ನಾಟಕ ಆಡ್ಬೇಕಾದ್ರೆ ಕೃಷ್ಣನ ರೋಲ್ ರಾಧಾ ಮಾಡ್ತಿದ್ದಂತೆ, ರಾಧೆ ರೋಲ್ ಕೃಷ್ಣ ಮಾಡ್ತಿದ್ದಂತೆ. ರಾಧೆ ರೋಲ್ ಕೃಷ್ಣ ಮಾಡಿದ್ರೆ ಎಲ್ಲ ನಗ್ಬಾಟ್ಲಾಗ್ಬಿಡ್ತಿದ್ದಂತೆ, ಮಾಡಕ್ಕಾಗದೆ. ಆದ್ರೆ ಕೃಷ್ಣನ ರೋಲ್ ರಾಧೆ ಮಾಡಿದಾಗ ಕೃಷ್ಣನಿಗಿಂತ ಹೆಚ್ಚು ಮೋಹಕ್ಕೊಳಗಾದಂತೆ ಜನ. ಕೃಷ್ಣನೇ ಕೃಷ್ಣನ ರೋಲಿಗೆ ಮೋಹಕ್ಕೊಳಗಾದಂತೆ. ಎಂತ ವೈಬ್ರೇಟಿಂಗ್ ಅಲ್ಲ ರಾಧೆ ಪ್ರೇಮ. ನಾವು ಹೆಚ್ಚು ಪ್ರೀತಿಸುವಾಗ ಅವ್ರನ್ನ ಅನುಕರಣೆ ಮಾಡ್ತೀವಿ. ರಾಧೆ ಕೃಷ್ಣನನ್ನು ಎಷ್ಟು ಇಷ್ಟಪಟ್ಟಿದ್ಲು ಅಂದ್ರೆ ಅವನನ್ನ ಪೂರ್ಣ ಅನುಕರಣೆ ಮಾಡ್ತಿದ್ಲು. ಶರೀರನೇ ಕೃಷ್ಣನ್ ತರ ಆಗ್ಬಿಡೋದಂತೆ ರಾಧೆಗೆ. 9 ವರ್ಷದವರೆಗೂ ಗಂಡು ಹೆಣ್ಣಿಗೆ ಅಷ್ಟು ಭೇದ ಇರೋದಿಲ್ಲ. ಆವಾಗಿನ ಕಥೆಗಳನ್ನ ನಾನು ಹೇಳ್ತಾರೆ. ಹೆಂಗೆ ಕೃಷ್ಣ ಇಬ್ರು ಕೃಷ್ಣನ್ ತರನೇ ಇರ್ತಾರೆ. ಆಕ್ಚುಲಿ ಹೆಣ್ಣು ಗಂಡು ಭೇದ ಇರಲಿಲ್ಲ. ಚಿಕ್ಕ ವಯಸ್ಸು 5-6 ವರ್ಷಕ್ಕೆ ಲೀಲೆಗಳು ಶುರುವಾಗ್ಬಿಡ್ತು. ವೆರಿ ಇಂಟ್ರೆಸ್ಟಿಂಗ್. ಈ ಎಲ್ಲ ಸಾಲುಗಳು ನಿಮ್ಗೆ ಅರ್ಥ ಆಗತ್ತೆ. ತ್ಯಾಗವೇ ಸುಖವೆಂದು ತೋರಿದ ರಾಧೆ. ತ್ಯಾಗ ಪ್ರೀತಿಗೆ ಅಲ್ಟಿಮೇಟ್ ಲೆವೆಲ್ ಅಂತೆ ತ್ಯಾಗ. ನೋಡಿ, ಪ್ರೀತಿ ತುಂಬಾ ಮಾಡೋರು ಸಂಪೂರ್ಣ ತ್ಯಾಗ ಮಾಡ್ತಾ ಇರ್ತಾರೆ ಅವರ ಸಂಗಾತಿಗೆ, ಇಷ್ಟಪಟ್ಟವ್ರಿಗೋಸ್ಕರ. ಆ ತ್ಯಾಗದಿಂದನೇ ಸುಖ ಅಂತ ತೋರಿದ್ಲು ನಮ್ಗೆ. ಪ್ರೇಮದ ಶಿಖರಾಗ್ರ ತೋರಿಸಿದ್ಲ ಇಮ್ಮ. ತಲುಪಿಸಿದ ರಾಧೆ ನಮ್ಮನ್ನು. ಪ್ರೇಮದ ಶಿಖರಾಗ್ರದಲ್ಲಿ ತ್ಯಾಗ ಸಿಗತ್ತೆ ಅಂತ ತೋರಿಸಿದ್ಲು. ಒಲವಿನಲ್ಲಿ ಗೆಲುವು ಸಾಧಿಸುವುದನ್ನು ತೋರಿಸಿದ್ಲು ರಾಧೆ. ಅದೆಲ್ಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ರಾಮಿ ನೀನಾದೆ ಕಿಟ್ಟನ ರಾಧೆ. ಈ ಸಾಲು ಮಾತ್ರ ನಿಮ್ಗೆ ಕಷ್ಟ ಆಗ್ತದೆ. ರಾಮಿ ಅಂದ್ರೆ ಏನು, ರಾಮ ಅಂದ್ರೆ ಏನು, ರಾಜ್ಯವನ್ನು ರಮಿಸುವನು. ರಾಮ ಏನ್ ಮಾಡ್ದ, ಒಂದೇ ಮಾತು, ಒಂದೇ ಬಾಣ, ಒಂದೇ ಸತಿ ಎಂದು ಸಾರಿದ. ಹಾಗೆ ರಾಧೆ ಕೂಡ ಕೃಷ್ಣನನ್ನ ವರಿಸಲಾಗುವುದಿಲ್ಲ, ತಾನು ಬೇರೊಬ್ಬರನ್ನ ಮದುವೆ ಆಗಬೇಕಾಗುತ್ತೆ. ಆತನಿಗೋಸ್ಕರನೇ ಜೀವನ ಕಳೆದ್ಲು. ರಾಮ ಪತ್ನಿವ್ರತ ಹೇಗಾದ್ನು, ರಾಧೆ ಏಕಪತಿವ್ರತೆ ಆದ್ಲು. ಕೃಷ್ಣನ ಜೊತೆ ಚಿಕ್ಕ ಮಗು ಇದ್ದಾಗ ರಾಸಲೀಲೆಗಳು ನಡೆದಿದ್ದು. ತಾನು ದೊಡ್ಡವಳಾಗೋಕೆ ಮುಂಚೆ ಆಗಿದ್ದು. ಅದಾದ ನಂತರ ತನ್ನ ಪತಿಗೆ ಅರ್ಪಣೆ ಮಾಡಿಕೊಂಡ್ಲು ಸಂಪೂರ್ಣವಾಗಿ. ಆದರೆ ಕಿಟ್ಟನ ರಾಧೆ ಅಂತ ಬರೆದೆ ಅಲ್ಲಿ. ಯಾಕೆಂದ್ರೆ ರಾಮಿ, ನೀನು ರಾಮಂತರ ಬದುಕಿದವಳು, ಆದರೆ ನೀನು ಯಾರು ರಾಧೆ, ಕಿಟ್ಟನ ರಾಧೆ. ಕೃಷ್ಣ ಅಂತ ಬರೆಯುವುದಾಯ್ತು, ಕಿಟ್ಟ ಅಂತ ಬರೆದಿದ್ದು ಯಾಕೆಂದ್ರೆ ಅವನು ಬಹುಪತ್ನಿತ್ವ, ಅವನು ಏಕಪತ್ನಿತ್ವ ಆದ್ರೂ ಕೂಡ ರಾಮನ ಅವತಾರದಲ್ಲಿ ಅವನಲ್ಲಿ ಏನಾಗಿತ್ತು, ಕಾರಣಾಂತರಗಳಿಂದ, ಯುದ್ಧಗಳಿಂದ 16,108 ಜನ ಮಡದಿಯರನ್ನು ಪಡೆದಿದ್ದ. 8 ಮಹಿಷಿಯರು. ಆ ಎಲ್ಲರ ಕೃಷ್ಣನ ಏಕೈಕ ರಾಧೆ ಇವಳಾಗಿತ್ತು.
ಅದನ್ನ ಈ ಸಾಲಿಗೆ ಅರ್ಥ ಆಗುತ್ತೆ. ಮತ್ತೆ ಓರಾದೆ ನಿನ್ನಿಂದ ನೀರಾದೆ ನಾನು, ಬಾಳಾದೆ ಬೆಳಕಾದೆ ಬಾಳಾದೆ ಬೆಳಕು, ಜ್ಞಾನನೇ ಬೆಳಕು. ಕಾಶಿ ಅಂದ್ರೆ ಕಾಶ್ ಅಂದ್ರೆ ಬೆಳಕು ಮತ್ತೆ ಜ್ಞಾನದ ಸಂಕೇತ. ಆ ಜ್ಞಾನದಿಂದ ನಮಗೆ ಬೆಳಕಾಗ್ತದೆ. ಪೂರಾ ಏನು ಜ್ಞಾನ ಗೊತ್ತಾ ರಾಧೆಗೆ? ಕೃಷ್ಣ ಸಜೆಷನ್ ತಗೋತಾ ಇರ್ತಾನೆ. ಕೃಷ್ಣ ಹಾವನ್ನ ಹುತ್ತದೊಳಗೆ ಕೈ ಹಾಕಿ ಹಾವುಗಳನ್ನ ಆಚೆ ತೆಗಿತಾರೆ. ಅಷ್ಟೊತ್ತಿಗೆ ಸರ್ಪಯಜ್ಞ ಆಗಿರೋದಿಲ್ಲ. ಒಳಗಡೆಲ್ಲ ಹಾವುಗಳಿರುತ್ತೆ. ನಾಯಿ ತಲೆ ಹಾವು, ಮೊಲದ ತಲೆ ಹಾವು, ಸಿಂಹದ ತಲೆ ಹಾವು, ಹುಲಿ ತಲೆ ಹಾವು, ಏನೇನ್ ಜೀವರಾಶಿಗಳಿದೆ ಎಲ್ಲ ತಲೆದು ಹಾವು ಇರ್ತಿತ್ತು ಅವಾಗ. ಆ ಜನ್ಮೇಜಯನ ಸರ್ಪಯಾಗ ಆದ್ಮೇಲೆ ಎಲ್ಲ ಬಂದು ಯಜ್ಞಕ್ಕೆ ಬೀಳುತ್ತೆ. ಇವಾಗ ಉಳಿದಿರೋ ಹಾವುಗಳು ಮಾತ್ರ ನಾವು ನೋಡ್ತೀವಿ. ಈಗ ನಾವು ರೋಡಲ್ಲಿ ನಡಿಬೇಕಾದ್ರೆ ನಾಯಿಗಳು ಕುಂಡ್ಲಿ ಹಾಕೊಂಡು ಮಲಗಿಲ್ವಾ, ಹಂಗೆ ಹಾವುಗಳು ಇರೋದಲ್ಲಿ ಹೆಜ್ಜೆ ಹೆಜ್ಜೆ. ಅವುಗಳ ವಿಚಾರ ರಾಧೆ ಕೃಷ್ಣನ ಕಲಿಸ್ತಾಳೆ. ಇದು ಯಾವ ಹಾವು, ಇದರಲ್ಲಿ ವಿಷ ಇದೆಯಾ, ಇದರಲ್ಲಿ ಇಲ್ವಾ ಅಂತ. ಅಷ್ಟು ಟ್ಯಾಲೆಂಟ್. ಕೃಷ್ಣ ಹಾವು ನಡಿಬೇಕಂದ್ರೆ ನವಿಲ್ಗರಿ ಬೇಕು. ಯಾಕಂದ್ರೆ ನವಿಲ್ಗರಿ ನೋಡಿದ್ರೆ ಹಾವು ಹೆದರುತ್ತೆ, ಸ್ಟನ್ ಆಗುತ್ತೆ. ಆದ್ರೆ ರಾಧೆ ನವಿಲ್ಗರಿ ಇಲ್ದೇನೆ ಹಾವು ಹಿಡಿತಾ ಇದ್ಲು. ಗೀತೇಶ ಧರಿಸಿದ ಜ್ಞಾನಮಣಿಯಾದೆ. ಇದನ್ನ ಜ್ಞಾನಮಣಿ ಅಂತಾರೆ. ಗೀತೆ ಕೃಷ್ಣನೇ ಜ್ಞಾನಿ. 18 ಅಧ್ಯಾಯಗಳ 700 ಶ್ಲೋಕಗಳ ಗೀತೆ, 33 ಗೀತೆಗಳಲ್ಲಿ ಅತ್ಯಂತ ಶ್ರೇಷ್ಠ ಗೀತೆ. ಆ ಗೀತೆ ಹೇಳಿದ ಕೃಷ್ಣ ಮಹಾಜ್ಞಾನಕ್ಕೆ ಸಂಕೇತ. ಅವನು ಧರಿಸಿರೋ ಆ ಜ್ಞಾನದ ಮಣಿ ಇದೆಯಲ್ಲ, ಅದನ್ನ ಜ್ಞಾನಮಣಿ ಅಂತ ಕರೀತಾರೆ. ಅದೇ ರಾಧೆ. ಅವನು ಧರಿಸಿದ ಜ್ಞಾನಮಣಿನೇ ರಾಧೆ. ಗೀತೇಶ ಧರಿಸಿದ ಜ್ಞಾನಮಣಿ ನೀನಾದೆ. ಜ್ಞಾನವ ಮಣಿಸಿದ. ಆದ್ರೆ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಒಂದಿದೆ ಈ ಜಗತ್ತಲ್ಲಿ, ಅದು ಧ್ಯಾನ. ಯಾರಾದ್ರೂ ಧ್ಯಾನ ಚೆನ್ನಾಗಿ ಮಾಡಿದ್ರೆ ಒಂದು ಲೈಬ್ರರಿ ಓದಷ್ಟು ಜ್ಞಾನ ಬರುತ್ತೆ. ಅದಕ್ಕೆ ಜ್ಞಾನನ ನುಂಗತ್ತಂತೆ ಧ್ಯಾನ. ಆ ಜ್ಞಾನನ ಮಣಿಸಿದ ಧ್ಯಾನಿ ಕೂಡ ನೀನಾದ. ಯಾಕಂದ್ರೆ ಕೃಷ್ಣ ಧ್ಯಾನಕ್ಕೆ ಕೂತ್ಕೊಂಡ್ರೆ ಊರಲ್ಲಿ ಯಾರು ಅವನಿಗಿಂತ ಜಾಸ್ತಿ ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ರಾಧೆ ಕೂತ್ಬಿಡ್ತಿರ್ಲು. ರಾಧೆನ ಅವ್ನಿಗೆ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಧ್ಯಾನದಲ್ಲಿ. ಜ್ಞಾನವ ಮಣಿಸಿದ ಧ್ಯಾನಿ ನೀನಾದೆ. ಅದ್ ನೋಡಿ ಎಷ್ಟು ಚೆನ್ನಾಗಿದೆ. ಅದಾದ್ಮೇಲೆ ಇನ್ನೊಂದಿದೆ, ಧ್ಯಾನಕ್ಕೂ ಮಿಗಿಲಾಗಿರೋದು ಒಂದಿದೆ ಈ ಜಗತ್ತಲ್ಲಿ. ಏನು ಅದು ಅಂದ್ರೆ ನಿಷ್ಕಾಮ ಕರ್ಮ. ಅಂದ್ರೆ ಸಕ್ಕುಬಾಯಿ ಅವರಲ್ಲ, ಜ್ಞಾನಿನೂ ಅಲ್ಲ ಧ್ಯಾನಿನೂ ಅಲ್ಲ, ಆದ್ರೂ ಕೃಷ್ಣನ ಪಡೆದ್ರು ಸತಿ ಸಕ್ಕುಬಾಯಿ. ಅದು ಯಾವುದರಿಂದ ಅಂದ್ರೆ ನಿಷ್ಕಾಮ ಕರ್ಮ, ಏನನ್ನೂ ಬಯಸದೆ ಕೆಲಸ ಮಾಡಿದ್ರು. ನಾವು ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ ಇವೆಲ್ಲ ಮಾಡ್ತಾ ಇದೀವಲ್ಲ ನಾವು ಹುಡುಗರು ಕರ್ನಾಟಕದಾದ್ಯಂತ. ಯಾರು ಏನನ್ನೂ ಬಯಸದೆ, ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಸಂಘಟನೆಯಾಗಿ ತಾವು ಮರಕ್ಕೆ ನೀರು ತೆಗೆಯುವಾಗ ಸಿಗುವ ಖುಷಿ ಇದೆಯಲ್ಲ, ಅದು ಜ್ಞಾನ ಕೊಡುತ್ತೆ. ಪ್ರತಿಯೊಬ್ಬ ಹುಡುಗನು ಅರಣ್ಯಾಧಿಕಾರಿಗಳನ್ನಾಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಮಿನಿಸ್ಟರ್ಸ್ನಾಗ್ಲಿ ಬಿಂದಾಸಾಗಿ ಮಾತಾಡೋಷ್ಟು ಜ್ಞಾನ ಬಂದಿದೆ. ಒಂದು ಮಳೆ ಹಿಂಗೆ ಎಳೆದಿದ್ದಕ್ಕೆ ಅಂದ್ರೆ ನಿಷ್ಕಾಮ ಕರ್ಮ. ಅದರಲ್ಲಿ ನೆಕ್ಸ್ಟ್ ಸಾಲ ಬರುತ್ತೆ, ಪ್ರೇಮ ಯಾಗದಿ. ಪ್ರೇಮದ ಯಾಗದಲ್ಲಿ, ಯಜ್ಞದಲ್ಲಿ ಕೃಷ್ಣ ತನ್ನ ಪ್ರೇಮಿ ಅವನ್ನೇ ಅರ್ಪಿಸ್ಬಿಡ್ತಾಳೆ. ತ್ಯಾಗ ನೋಡಿ ಹೆಂಗಿದೆ. ಎಷ್ಟು ಜನಕ್ಕೆ? 16,108 ಜನಕ್ಕೋಸ್ಕರ ಅರ್ಪಣೆ ಮಾಡ್ಬಿಡ್ತಾಳೆ. ಅರ್ಪಣೆ ಮಾಡಿಬಿಟ್ಟು ಪ್ರೇಮ ತ್ಯಾಗವೇ ಧ್ಯಾನಿ ಗಿಂತ ಮಿಗಿಲು ಅಂತ ಸಾಧಿಸ್ತಾಳೆ. ಅದು ಆ ಸಾಲಲ್ಲಿ ಪ್ರೇಮಯಾಗದಿ ಪ್ರೇಮಿಯನರ್ಪಿಸಿ, ಪ್ರೇಮ ತ್ಯಾಗವೇ ಧ್ಯಾನಕ್ಕೂ ಮಿಗಿಲು ಎಂದವಳಾದೆ. ಬೆಂದ ಶ್ರೀರಾಧೆ ನೀ ಬೆಂದೆ ಶ್ರೀರಾಧೆ, ಏ ರಾಧೆ ನಿನ್ನಿಂದ ಖೀರಾದೆ ನಾನು, ಏ ರಾಧೆ ನಿನ್ನಿಂದ ಖೀರಾದೆ ನಾನು. ಪ್ರೀತಿಯ ಪ್ರೇಮಿಯನ್ನು ತ್ಯಾಗ ಮಾಡೋದ್ರೆ ಬೆಂದೋಗೋದು ಅಂತ. ಬೆಂದೋಗೋದು ಕಥಂ ನೋಡಿ. ನನಗೆ ಹಿಂಗೆ ಡಿಪ್ರೆಷನ್ ಬಂದ್ಬಿಡುತ್ತೆ. ಅದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಡಿಪ್ರೆಷನ್ ಬರುತ್ತೆ. ಅಂತ ಬೆಂದಾಗ ಬೇಂದ್ರೆ ಆಗ್ತಾರೆ ಅಂತಾರಲ್ಲ, ಬೆಂದಾಗ ಬೆಂದ ಶ್ರೀರಾಧೆ, ಬೆಂದೆ ಶ್ರೀರಾಧೆ ನಿನ್ನಿಂದ ಓರಾದೆ, ನಿನ್ನಿಂದ ಕೀರಾದೆ ಅಂದ್ರೆ ಸ್ವೀಟ್ ಆಗ್ಬಿಟ್ಟೆ ನಾನು, ಎಲ್ಲರಿಗೂ ಇಷ್ಟ ಆಗ್ಬಿಟ್ಟೆ, ಅಜಾತ ಶತ್ರು ಆಗ್ಬಿಟ್ಟೆ. ರಾಧೆ ನಿನ್ನಿಂದ ಕೀರಾದೆ ನಾನು ಅಂತ ಬಂದಿದೆ. ಅವನ ಕೈ ಕೊಳಲಾದೆ, ಇದರಲ್ಲಿ ಅವನ ಕೈ ಕೊಳಲು ಅವಳೇ ಆಗಿದ್ಲು. ರಾಧೆ ಕಾಣಿಸಿದ ತಕ್ಷಣ ಅವನಿಗೆ ಕೊಳಲಿಗೆ ಹೋಗುದು. ಇಲ್ಲಾಂದ್ರೆ ಅವನಿಗೆ ಕೊಳಲು ನುಡಿಸೋಕೆ ಆಗ್ತಿರ್ಲಿಲ್ಲ. ಅಂದ್ರೆ ಕೊಳಲಿಂದ ನುಡಿಸ್ತಾ ಇದ್ನ, ರಾಧೆಯಿಂದ ನುಡಿಸ್ತಾ ಇದ್ನ ಅಂತ.
ಮತ್ತೆ ಅವನ ಕಾಲು ರವಳಿ ಕೂಡ ನೀನಾಗೆ, ಅವನ ಕಾಲು ಗೆಜ್ಜೆ ಕೂಡ ಕಾಲು ಕೂಡ ಕುಣಿತಾ ಇರಲಿಲ್ಲ ರಾಧೆ ಇಲ್ಲ ಅಂದ್ಬಿಟ್ಟು ಅವನಿಗೆ. ಅವನು ರಾಸಲೀಲೆಯಲ್ಲಿ ರಾಧೆ ಬರ್ಲಿಲ್ಲ, ಲೇಟ್ ಆದ್ಲು ಅಂದ್ರೆ ಅವನ್ ಮೂವ್ಮೆಂಟೇ ಇಲ್ಲ ಹಂಗೆ ಇರ್ತಿದ್ದ. ಅವನ ಬಾಲ್ಯ ಎಷ್ಟು ಚೆನ್ನಾಗಿದೆ ನೋಡಿ, ಕಂಪ್ಲೀಷನ್ ವಿತ್ ರಾಧಾ. ಭಕ್ತಿ ಕಲಿಸಿದ ರಾಧೆ, ಭಾವ ಭರಿಸಿದ ರಾಧೆ. ಭಾವ ನಾಸ್ತಿ ಬುದ್ಧಿ ರಯುಕ್ತಸ್ಯ ನಚಾಯುಕ್ತಸ್ಯ ಭಾವನ ನಚಾ ಭಾವ ಯತಃ ಶಾಂತಿ ಅಶಾಂತಸ್ಯ ಕುತಃ. ಭಕ್ತಿಯಿಂದ ಭಾವನೆ ಬರುತ್ತೆ, ಯಾಕೆಂದ್ರೆ ಭಕ್ತಿಯಿಂದ ಬುದ್ಧಿ ಬರುತ್ತೆ, ಬುದ್ಧಿಯಿಂದ ಭಾವನೆ ಬರುತ್ತೆ, ಭಾವನೆ ಇಲ್ಲದ್ರೆ ಶಾಂತಿ ಇಲ್ಲ, ಸುಖ ಇಲ್ಲ, ಶಾಂತಿ ಇಲ್ಲದ್ರೆ ಸುಖ ಇಲ್ಲದೆ ಬರುತ್ತೆ ಅಂತ ನಮಗೆ ಭಾವನೆ, ಸುಖ ಕೊಡುವಂತ ಭಾವನೆ ಕಲಿಸ್ತಾಳೆ. ಪ್ರಾಣಿ ಪಕ್ಷಿಗಳಿಗೂ ನೋವಾಗುತ್ತೆ, ಈಗ ಬಂದವರಿಗೆ ನೋವಾಗುತ್ತೆ, ಯಾರನ್ನು ಹರ್ಟ್ ಮಾಡಬಾರ್ದು, ಈ ಭಾವನೆ ಜಾಗೃತ ಮಾಡ್ಬಿಡ್ತಾರೆ, ಸಂವೇದನೆ ಆಗುತ್ತದೆ. ಅನುರಕ್ತೆ ಅನುಭೂತಿ ಅವನ ತಿಳಿದವಳಾದೆ. ನೋಡಿ, ಅನುರಕ್ತೆ ಒಬ್ಬರಲ್ಲಿ ಇನ್ವಾಲ್ವ್ ಆದ್ರೆ ಲೀನವಾಗ್ಬಿಡೋದು, ಲಿಂಗದಲ್ಲಿ ಸೇರ್ಕೊಳ್ಳೋದ್ರಿಂದಾನೇ ಲಿಂಗವನ್ನ ಲೀನವಾಗುವುದನ್ನ ಲಿಂಗ ಅಂತಾರೆ. ಎಲ್ಲವನ್ನೂ ಲೀನವಾಗಿಸ್ಕೊಳ್ಳೋದು ಲಿಂಗ ಅಂತಾರೆ. ಬಸವಣ್ಣವರ ಲಿಂಗ, ಬಸವಣ್ಣ ಅಂದ ತಕ್ಷಣ ಕರ್ನಾಟಕ ಎಲ್ಲ ಇಲ್ಲಿ ಜಾಗೃತ ಆಗುತ್ತೆ, ಅದೇ ಲೀನವಾಗೋದು. ಹಾಗೆ ಅನುಭೂತಿ, ಜಗತ್ತಿನ ಸರ್ವಭೂತಾನಿ ಎಲ್ಲದರ ಭಾವನೆಗಳನ್ನು ಸೇರಿಸ್ಕೊಳ್ಳೋದು, ಆ ಭಗವಂತನಲ್ಲಿ ಒಂದಾಗೋದು. ಅವನು ತಿಳಿದವಳಾದ್ರೆ ಅವನು ತಿಳಿದ ಆಗೋಯ್ತು. ಅವನು ತಿಳಿದವಳಾದ್ಮೇಲೆ ಭಗವಂತ ತಿಳಿದವಳ ಆದ್ಮೇಲೆ ಆಗೋಯ್ತಲ್ಲ, ಅದು ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಕೃಷ್ಣಾವತಾರಕ್ಕೆ ಇವಾಗ ಟೋಟಲ್ ಕೃಷ್ಣಾವತಾರ. ಭಗತ್ ಸಿಂಗ್ ಎಂತಾನೆ ಎಲ್ಲ ಪೂರ ಪಂಜಾಬ್ ಎಲ್ಲ ಬಂದ್ಬಿಡುತ್ತೆ, ಭಾರತ ಎಲ್ಲ ಬರುತ್ತೆ. ನಾವು ಜೈಲ್ ಹೊಡೆದು ನಿನ್ನ ಕಾಪಾಡ್ತೀವಿ, ನಿನ್ನ ಹ್ಯಾಂಗ್ ಮಾಡ್ಸೋದು ನಂಗೆ ಇಷ್ಟ ಇಲ್ಲ ಅಂತ. ಅವಾಗ ಭಗತ್ ಸಿಂಗ್ ಅಷ್ಟು ಚಿಕ್ಕ ಮಗು, 22 ವರ್ಷದ ಮಗು ಏನು ಹೇಳ್ತಾನೆ ನೋಡಿ, ನಾನು ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ತಳಪಾಯ ಆಗ್ಬೇಕು ಇಷ್ಟಪಡ್ತೀನಿ, ಈ ಇಟ್ಟಿಗೆ ಆಗೋಕೆ ಇಷ್ಟಪಡಲ್ಲ, ನೀನೇ PM ಮಾಡ್ಬಿಡ್ತೀವಿ ಅಂತಾರೆ ಜನ ನಿನ್ನ. ಅವಾಗ ಅವನು ಹೇಳ್ತಾನೆ, ನಾನು ಪಾಯವಾಗಿ ಯಾರಿಗೂ ಕಾಣದ ಅಗೋಚರ ಭೂಮಿ ಒಳಗಿರುವಂತಹ ಕಲ್ಲು ಆಗ್ಬೇಕು, ನಾನು ಈ ಇಟ್ಟಿಗೆ ಆಗಿ ತೋರ್ಪಡಿಸ್ಕೋಬಾರ್ದು ಅಂತ ಹೇಳ್ತಾನೆ. ಹೀಗೆ ಈ ಕೃಷ್ಣಾವತಾರಕ್ಕೆ ಯಾರಿಗೂ ತಿಳಿಯದ ಬೇರಾಗಿ, ಬೇರ್ ಕಾಣಲ್ಲ ನಮಗೆ, ಕಾಪಾಡುತ್ತೆ ಕೃಷ್ಣಾವತಾರ, ಟೋಟಲ್ ಕೃಷ್ಣಾವತಾರ. ಅದಕ್ಕೆ ಅಮ್ಮ ಗೊತ್ತಿಲ್ಲ ನೋಡಿ, ಅಮ್ಮನಿಗೆ ಎಂತ ಜ್ಞಾನ, ಹೈ ಪಿಚ್ಚಲ್ಲಿ ಆಡಿದಾರೆ ಅದನ್ನ. ಹೇಳಿ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ನಾವು. ಅವನ ಕೈಕೊಳ್ಳಲಾದೆ ಕಾಲ್ರವಳಿ ನೀನಾದೆ, ಭಕ್ತಿ ಕಲಿಸಿದ ರಾಧೆ, ಭಾವ ಭರಿಸಿದ ರಾಧೆ. ಅನುರಕ್ತೆ ಅನುಭೂತಿ ಅವನ ತಿಳಿದವಳಾದೆ, ಅನುರಕ್ತೆ ಅನುಭೂತಿ ಅವನ ತಿಳಿದವಳಾದೆ. ಕೃಷ್ಣಾವತಾರಕ್ಕೆ ಬೇರಾದೆ, ಕೃಷ್ಣಾವತಾರಕ್ಕೆ ಬೇರಾದೆ. ಚೂರಾದೆ ನೂರಾದೆ ಬೆಂದು ನೀರಾದೆ, ಚೂರಾದೆ ನೂರಾದೆ ಬೆಂದು ನೀರಾದೆ. ನಿನ್ನಿಂದೆ ಭವದಿಂದ ಪಾರಾದೆ ರಾಧೆ, ನಿನ್ನಿಂದೆ ಅವನಲ್ಲಿ ಒಂದಾದೆ ರಾಧೆ. ಇಲ್ಲಿ ಸೈನ್ಸ್ ಬಂದ್ಬಿಟ್ಟು ನೋಡಿ, ನಮ್ಮ ಬಯಾಲಜಿಲಿ ಝುವಾಲಜಿಲಿ ಚೂರಾದೆ, ನಾವು ಎಷ್ಟು ಚೂರಾಗ್ತೀವಿ ತಂದೆಯ ದೇಹದಲ್ಲಿ, ಚೂರಾದೆ ನೂರಾದೆ ತಾಯಿಯ ಝೈಗೋಟಲ್ಲಿ, ತಾಯಿ ಹೊಟ್ಟೆ ಸೇರಿದ್ಮೇಲೆ ಅನ್ಲಿಮಿಟೆಡ್ ಪಾರ್ಟ್ಸ್ ಆಗುತ್ತೆ, ನೂರಾದೆ ಪೀಸ್ 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 ಆಗುತ್ತೆ ಝೈಗೋಟ್. ಚೂರಾದೆ ನೂರಾದೆ ಬೆಂದು ನೀರಾದೆ, ಅಲ್ಲಿಂದ ಅಮ್ನಾಟಿಕ್ ಫ್ಲೂಯಿಡ್ ಎಲ್ಲ ಬಂದು ಅದರೊಳಗಡೆ ನಾವು ಪಿಂಡವಾಗಿ ಬೆಳಿತೀವಿ. ಅದು ಸೈನ್ಸ್, ಈ ಲೈನ್ ಪೂರ ವೈಜ್ಞಾನಿಕವಾಗಿದೆ. ಚೂರಾದೆ ನೂರಾದೆ ಬೆಂದು ನೀರಾದೆ, ನಿನ್ನಿಂದ ಹೇಳಿ, ನಿನ್ನಿಂದ ಭವದಿಂದ ಪಾರಾದೆ ರಾಧೆ. ಏನ್ ಹೇಳಿ ಪಾರಾದೆ ಅಂದ್ರೆ, ಈ ಭವ ಅನ್ನೋದು ನಾವು ಒಂದು ಜೈಲಿನ ಭೂಮಿ,
ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಜೈಲು ಶಿಕ್ಷೆ ಅನುಭವಿಸಕ್ಕೆ ಬಂದಿದ್ದೀವಿ. ಈ ಜೈಲಿಂದ ಪಾರ ಆಗಬೇಕು ಅಂದರೆ ಭವದಿಂದ, ಭವ ಅಂದರೆ ಭೂಮಿಯ ಮೇಲಿರೋ ವಾತಾವರಣ, ಈ ಭವದಿಂದ ಪಾರಾಗೋದು ಅಂದರೆ ಏನು ಗೊತ್ತಾ, ಮುಕ್ತನಾಗುವುದು ಅಂತ. ಮುಕ್ತ 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 ಎಚ್ ಎಸ್ ವೆಂಕಟೇಶ್ ಮೂರ್ತಿ ಹೇಳಿದಾರಲ್ಲ, ಸಾಲಿನ ಮೇಲೆ ಹಣ್ಣ ತಿಂದು ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ, ಬೇವಾಗಿ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಫಸ್ಟ್ ಲೈನ್ ಬರುತ್ತಲ್ಲ ಅದು, ಮಣ್ಣ ತಿಂದು ಪಂಚ್ ಲೈನ್ ಮುಕ್ತ ಮುಕ್ತ ಅಲ್ಲ, ಎಲ್ಲಿ ಅದು ದೂರದಿಂದಲೇ ಹಿಂಡುತ್ತಿದೆ ಕಾಣದೊಂದು ಹಸ್ತ. ಅದು ಆ ಮುಕ್ತ ಅನ್ನೋ ಪಾರಾದೆ ಅನ್ನೋದು ಇಲ್ಲಿ ನಮಗೆ ರಾಧೆಗೆ ಆ ಪದ ಬೇಕಾಗಿತ್ತು. ಆ ಪಾರಾದೆ ಅನ್ನೋದೇ ಮುಕ್ತ, ಭೂಮಿಯ ಭವದಿಂದ ದುಃಖವಿಲ್ಲದೆ ಭವಸಾಗರ ನಾತರಮ ಭವಸಾಗರ ಮೀದೆನು. ಎಂತ ರಾಮದಾಸ್ ಕೃಷ್ಣನ್ಗೆ ಹೇಳ್ತಾನೆ, ರಾಮನಿಗೆ ನನಗೆ ಈ ಭವಸಾಗರ ಈಜಕ್ಕಾಗ್ತಿಲ್ಲ, ಇನವಂಶೋತ್ತಮ ರಾಮ ಅಂತ ಹೇಳ್ತಾನೆ. ಆ ಭವದಿಂದ ಪಾರ ಮಾಡುವಂತ ರಾಧೆ ಇದು ಅಂತ. ನಿನ್ನ ಹಿಂದೆ ಅವನಲ್ಲಿ ಒಂದಾದೆ ರಾಧೆ, ನಿನ್ನ ದೆಸೆಯಿಂದ ನೀನು ಕೃಷ್ಣನಲ್ಲಿ ಒಂದಾಗ್ಬಿಟ್ಟೆ, ನಿನ್ನ ಹಿಂದೆ ನಿನ್ನನ್ನು ಅನುಸರಿಸಿ ನಾನು ಒಂದಾಗ್ಬಿಟ್ಟೆ. ಎಂತ ರಾಧೇನಮ್ಮ ನೀನು ಅಂತ ಈ ಹಾಡು. ಇದು ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ತುಂಬ ಜ್ಞಾನಿಗಳಿದ್ದಾರೆ. ದ.ರಾ. ಬೇಂದ್ರೆ ಅವರು 4 ತಂತಿ ಬರೆದಾಗ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅವ್ರಿಗಿಂತ ಚೆನ್ನಾಗಿ ಮಾಡ್ಬಿಟ್ರಂತೆ ಬನ್ನಂಜಿ ಅವರು. ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ ದ.ರಾ. ಬೇಂದ್ರೆ ಅವ್ರಿಗೆ. ಎಂಥ ನಾನು ಹೇಳೋಕ್ಕಾಗದೇ ಇರೋದು ನೀ ಹೇಳ್ತಾ ಇದೀಯ ಅಂತ ಎಷ್ಟು ಚೆನ್ನಾಗಿ. ನನಗೆ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ನನಗೆ ಬೇರೆ ಯಾರಾದರೂ ಮಾಡ್ಬೋದಷ್ಟೇ. ಇದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂದಿದೆ. ಇನ್ನು ಈ ಬೇಜಾರಿಲ್ಲ ಅಂದರೆ ಇದಾದ್ಮೇಲೆ ಈ ಸಾಲು ಇವರ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಅಂದ್ರೆ ಮಹಾತ್ಮ ಗಾಂಧಿ ಅವ್ರ ತರ ಇದೆ. ಇಷ್ಟೆಲ್ಲ ಹೊಗಳಿದ್ಮೇಲೆ ಏನಾದ್ರು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ನಾನು ಇವ್ರ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಅಂದ್ರೆ ಮಹಾತ್ಮ ಗಾಂಧಿ ಅವ್ರ ಹ್ಯಾಂಡ್ ರೈಟಿಂಗ್ ಅವ್ರಿಗೆ ಓದಕ್ ಆಗ್ತಿರ್ಲಿಲ್ವಂತೆ. ಅವ್ರಿಗೆ ಓದ್ತಾ ಇದ್ದದ್ದು ನಮ್ಮ ಸುಧಾಕರ್ ಚತುರ್ವೇದಿಗಳು 125 ವರ್ಷ ಬದುಕಿ 126ನೇ ವರ್ಷ ಜೀವ ಕೊಟ್ಟರು. ನಮ್ಮ ಕರ್ನಾಟಕದಲ್ಲಿ ಇದ್ರು, ಬೆಂಗಳೂರಲ್ಲಿ ಇದ್ರು. ಅವ್ರು ಓದ್ತಿದ್ರಂತೆ. ಅವ್ರು ಹಿಟ್ಲರ್ಗೆ ಲೆಟರ್ ಬರೆದ್ರೆ ಹಿಟ್ಲರ್ ಪಕ್ಕಕ್ಕೆ ಇಟ್ಬಿಟ್ರು. ಏನು ಓದಕ್ಕಾಗಲ್ಲ ಅಂತ ಮತ್ತೆ ಈ ಊರಿಂದ ಓದಿಸ್ಕೊಂಡ್ರು. ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್ ನೋಡಿ. ಭವದಿಂದ ಪಾರಾಗ್ಬಿಟ್ಟು ನೋಡಿ, ಸ್ವರ ಕೊಟ್ಟವ್ರಿಗೆ ಏನೋ ಒಂದು ಕಿತ್ಕೊಂಡಿರ್ತಾರೆ ದೇವರು. ಇಲ್ಲ ಅಂದ್ರೆ ಇವರು ಮತ್ತೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಟ್ಬಿಟ್ರೆ ಇವ್ರು ನಡೆಯಕ್ಕಾಗುತ್ತಾ ಅಂತ. ಇದಾದ್ಮೇಲೆ ಮನೆಯಲ್ಲಿ ಎಲ್ಲ ರಾಧೆಗಳನ್ನ ಮಾಡ್ತೀರ. ರಾಧೆ 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 ಇಲ್ಲಿ ಸಪ್ರೇಟ್ ಆಗಿ ನಾನು ಬರ್ದಿಲ್ಲ. ಅಲ್ಲ ಅದು ಮತ್ತೆ ಇಲ್ಲಿಂದ ಫುಲ್ ಹಾಡು. ಓ ರಾಧೆ ನಿನ್ನಿಂದ ನೀರಾದೆ ನಾನು, ಬಾಳಾದೆ ಬೆಳಕಾದೆ ಪರಿಪೂರ್ಣಳಾದೆ, ಗೀತೇಶ ಧರಿಸಿದ ಜ್ಞಾನಮಣಿಯಾದೆ, ಗೀತೇಶ ಧರಿಸಿದ ಜ್ಞಾನಮಣಿಯಾದೆ, ಜ್ಞಾನವ ಮಣಿಸಿದ ಧ್ಯಾನಿ ನೀನಾದೆ, ಜ್ಞಾನವ ಮಣಿಸಿದ ಧ್ಯಾನಿ ನೀನಾದೆ, ಪ್ರೇಮಯಾಗದಿ ಪ್ರೇಮಿಯನ
ರವಳಿ ನೀನಾದೆ, ಭಕ್ತಿ ಕಲಿಸಿದ ರಾಧೆ, ಭಾವ ಭರಿಸಿದ ರಾಧೆ. ಅನುರಕ್ತಿ ಅನುಭೂತಿ ಅವನ ತಿಳಿದವಳಾದೆ, ಅನುರಕ್ತಿ ಅನುಭೂತಿ ಅವನ ತಿಳಿದವಳಾದೆ. ಕೃಷ್ಣಾವತಾರಕ್ಕೆ ಬೇರಾದೆ, ಕೃಷ್ಣಾವತಾರಕ್ಕೆ ಬೇರಾದೆ. ಚೂರಾದೆ ನೂರಾದೆ ಬೆಂದು ನೀರಾದೆ, ಚೂರಾದೆ ನೂರಾದೆ ಬೆಂದು ನೀರಾದೆ. ನಿನ್ನಿಂದೆ ನಿನ್ನಿಂದ ಭವದಿಂದ ಪಾರಾದೆ ರಾಧೆ, ನಿನ್ನಿಂದ ಭವದಿಂದ ಪಾರಾದೆ ರಾಧೆ. ನಿನ್ ಹಿಂದೆ ಅವನಲ್ಲಿ ಒಂದಾದೆ ರಾಧೆ, ನೀರಾದೆ ರಾಧೆ, ಖೀರಾದೆ ರಾಧೆ, ಬೇರಾದೆ ರಾಧೆ, ಪಾರಾದೆ ರಾಧೆ, ಪಾರಾದೆ ರಾಧೆ, ಒಂದಾದೆ ರಾಧೆ. ಕಾಲು ತುಳು. ಅಯ್ಯೋ ಎಷ್ಟು ಚೆನ್ನಾಗಿ ಆಡ್ತೀರಮ್ಮ. ಈ ಹಾಡಿಗೆ ಜೀವ ಕೊಟ್ಟ ದೇವರು ಮಂಗಳ ಧ್ವನಿ. ಇವರ ಮಂಗಳಕರವಾಗಿ ನಮ್ಮ ಕರ್ನಾಟಕವನ್ನು ಸಲಹಲಿ ಅನ್ನೋ ಆಶಯದೊಂದಿಗೆ ಈ ಹಾಡನ್ನು ಹೇಳ್ತೀನಿ. ನೀವೇನಾದ್ರೂ ಹೇಳೋದಿದೆ? ಅವರು ಈ ತರ ಹಾಡು ಹಾಡಿದಾಗ ಪ್ರತಿ ಬಾರಿ ಅವರು ಕಾಲ್ ಮುತ್ತಾರೆ. ಅದು ಆ ಯೋಗ್ಯತೆ ನನ್ನಲ್ಲಿ ಎಲ್ಲೂ ನನಗೆ ಕಾಣಿಸೋದಿಲ್ಲ. ಆದರೆ ಅವರು ಒಬ್ಬರಲ್ಲಿ ಇರುವಂತಹ ಶಕ್ತಿಗೆ ಅವರು ಕೊಡುವಂತಹ ಗೌರವ, ಪ್ರೀತಿ, ಆ ಭಾವ ಇದೆಯಲ್ಲ, ಎಲ್ಲರೂ ಬರುವಂಥದ್ದಲ್ಲ. ಹಾಗಾಗಿ ಎಲ್ಲರೂ ಸತ್ಪುರುಷರಾಗಕ್ಕೆ ಸಾಧ್ಯ ಇಲ್ಲ ಅಂತಾರಲ್ಲ. ನನ್ನ ಜೀವನದಲ್ಲಿ ನಾನು ಕಂಡಂತಹ ಒಬ್ಬ ಸತ್ಪುರುಷರು, ಇವರ ಒಂದು ಸಾಂಗತ್ಯ ನಮಗೆ ಸಿಕ್ಕಿರೋದು ಬಹಳ ಜನ್ಮಗಳ ಪುಣ್ಯದ ಫಲ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಆಶೀರ್ವಾದ ಹೀಗೆ ನನ್ನ ಮೇಲೆ ಇರ್ತಾ ಇರಲಿ. ಹಾಗೆ ಸಮಸ್ತ ನಮ್ಮ ಕನ್ನಡಿಗರು, ಇಡೀ ಭಾರತಾದ್ಯಂತ ಎಲ್ಲರೂ ಅವ್ರ ಜೊತೆ ಮಾತಾಡಬೇಕು, ಅವರ ಒಂದು ನುಡಿ ಕೇಳಬೇಕು ಅಂತ ಕಾಯ್ತಿರ್ತಾರೆ. ಆದ್ರೆ ಅವ್ರ ಜೊತೆಗೆ ನಮಗೆ ಗಂಟೆಗಳ ಕಾಲ ಅವ್ರ ಜೊತೆ ಸಮಯ ಕಳೆಯಲಿಕ್ಕೆ ಸಿಗುತ್ತೆ ಅಂತಂದ್ರೆ ನಾವೆಷ್ಟು ಪುಣ್ಯ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಆ ಪುಣ್ಯ ರಾಧೆಯಿಂದನೇ ಹಾಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಮಂಗಳಮ್ಮ ಸಾಕ್ಷಿ. ರಾಧೆಯಿಂದನೇ ಹಾಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಯುನಿಸೆಕ್ಸ್ ಸಾಂಗ್. ಇದು ಗಂಡು ಹೇಳ್ಬೋದು, ಹೆಣ್ಣು ಹೇಳ್ಬೋದು. ರಾಧೆನ ಅನುಸರಿಸಲಿಕ್ಕೆ ಆಕೆ ಜ್ಞಾನದ ಅನುಸರಣೆ. ಗಂಡು ಹೇಳ್ಬೋದು ಈ ಹಾಡು, ಹೆಣ್ಣು ಹೇಳ್ಬೋದು. ನಿನ್ನಿಂದ ನಾ ಭವದಿಂದ ದೂರ ಆದೆ, ನಿನ್ನಿಂದ ನಾನು ನೀರಾದೆ ಅಂತ ಹೇಳೋದ್ರಲ್ಲಿ ನೀರಿಗೆ ಏನಿರುತ್ತೆ. ಬಟ್ ಈ ಅಮ್ಮ ಹಾಗೆ ಬದುಕಿದ್ದಾರೆ ರಾಧೆ ಥರ. ಆ್ಯಕ್ಚುಲಿ ಶಿ ಈಸ್ ವೆರಿ ವೆಲ್, ಶಿ ಈಸ್ ಡೆಡಿಕೇಟೆಡ್ ಟು ರಾಮಿ ನೀನಾದೆ ಅಂದರೆ ನಾಗರಾಜ್ ಅಂತ ಅವರ ಪತಿ ದೇವರು ಅಂತ ಮನುಷ್ಯ. ಅವರು ಇದ್ದಾಗಲೂ ಕರ್ನಾಟಕಕ್ಕೆ ತನ್ನ ಸೇವೆಗಳಿಂದಲೇ ಹೆಸರಾದ ವ್ಯಕ್ತಿ, ಮಹಾಜ್ಞಾನಿ. ಈಕೆ ರಾಧೆ ಅಂತಲೇ ಬದುಕಿದ್ದಾರೆ, ರಾಮಿ ಅಂತಲೇ ಬದುಕಿದ್ದಾರೆ. ಅವರು ಇವತ್ತು ದೇವರ ಹತ್ರ ಇದ್ದಾರೆ. ಇವರು ಕರ್ತವ್ಯಗಳಿಗೋಸ್ಕರ ಬದುಕ್ತಾರೆ. ಸಂತ ಯುಕೆಯಲ್ಲಿ ಸಂತತ್ವ ಕಾಣದೆ ನಾನು ಮಗನಿಗೋಸ್ಕರ ಬದುಕ್ತಾ ಇದ್ದಾರೆ. ಅಮ್ಮನಲ್ಲಿ ಮನೆ ನೋಡಿ ಕೃಷ್ಣನ ದೇವಸ್ಥಾನ ಇದೆ. ಇವೆಲ್ಲ ಅಮ್ಮನ ಅನುಮತಿ ಇಲ್ಲದೆ ಹೇಳ್ತಾ ಇದ್ದೀನಿ, ಪರ್ಸನಲ್ ಮ್ಯಾಟರ್ಸು. ಬಟ್ ಅಮ್ಮನ ನೋಡಿ ಮೀರಾ, ಅಮ್ಮ ರಾಧೆನೇ. ಇಲ್ಲಾಂದ್ರೆ ಈ ಹಾಡು ಅಮ್ಮನೇ, ಅವರೇ ಯಾಕೆ ಹಾಡಬೇಕು? ಎಲ್ಲವೂ ಅನುಸಂಧಾನ. ಆ್ಯಕ್ಚುಲಿ ಅವ್ರಿಗೆ ಜ್ವರ ಇದೆ, ಇನ್ಫೆಕ್ಷನ್ ಇದೆ, ವೈರಲ್ ಇನ್ಫೆಕ್ಷನ್ ಇದೆ. ಎಲ್ಲ ಬೆಂಗಳೂರಲ್ಲಿ ಎಲ್ಲರಿಗೂ ಇದೆ. ಆದರೂ ನಾನು ಹಾಡ್ತೀನಿ, ಕಂಠಕ್ಕೆ ಇನ್ಫೆಕ್ಷನ್ ಇಲ್ಲ ಅಂತ ಹೇಳಿ ಹಾಡ್ತಾ ಇದ್ದಾರೆ. ಶಿ ಈಸ್ ಸಚ್ ಎ ಗ್ರೇಟ್ ಲೇಡಿ. ಅವರು ಹಾಡು ಒಂದು ಅನಾರೋಗ್ಯದಲ್ಲೇ ಎಷ್ಟು ಚೆನ್ನಾಗಿ ಆಡ್ತಾರೆ, ಇನ್ನು ಆರೋಗ್ಯದಲ್ಲಿ ಹೆಂಗೆ ಆಡ್ಬೋದು. ಅದಕ್ಕೋಸ್ಕರ ಮ್ಯೂಸಿಕ್ ಸಮೇತ ನಾವು ಇದನ್ನು ಸ್ಟುಡಿಯೋದಲ್ಲಿ ಅವ್ರ ಕೈಯಿಂದಲೇ ಹಾಡಿಸ್ತಾ ಇದ್ದೀವಿ. ಧನ್ಯವಾದ. ಮಂಗಳ ಧ್ವನಿಯ ಜೊತೆಗೆ ಅಹೋರಾತ್ರ.